ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಮಗಳಿಗೆ ಗಂಡು ಹುಡುಕ್ತಾ ಇದ್ದೀನಿ ಅಂದ್ಕೊಳ್ರಿ. ನನ್ನ ರಿಕ್ವೈರ್ಮೆಂಟ್ ಏನಾಗಿರುತ್ತಪ್ಪ ಅಂದರೆ, ಹುಡುಗಂಗೆ ಹಿಂದೆ ಮುಂದೆ ಯಾರೂ ಇರಬಾರ್ದು, ಅಂದರೆ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಯಾರೂ ಇರಬಾರ್ದು, ಜಾಯಿಂಟ್ ಫ್ಯಾಮಿಲಿ ಆಗಿರಬಾರ್ದು, ಒಬ್ಬನೇ ಮಗ ಆಗಿರಬೇಕು, ಅತ್ತೆ ಕೂಡ ಇರಬಾರ್ದು, ಅದು ಇನ್ನೂ ಒಳ್ಳೆಯದು. ಏನು ಹೇಳ್ಕೊಡ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳಿಗೆ? ಎಂಥ ಜೀವನನ ನಾವು ಚೂಸ್ ಮಾಡ್ತಾ ಇದ್ದೀವಿ? ಅದೇ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ನನಗೆ ಒಬ್ಬನೇ ಮಗ ಇರೋ ಮನೆ ಸಿಕ್ತು ಅಂದ್ಕೊಳ್ರಿ. ಏನಾಗುತ್ತೆ, ಅವಳು ಗಂಡನ್ನ ಕರ್ಕೊಂಡು ಅವನು ಎಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿಗೆ ಹೋಗ್ತಾಳೆ. ಹೋದಾಗ ಅಲ್ಲೇನಾಗುತ್ತೆ, ನಿಮ್ಮ ಮಗಳಿಗೆ ಒಂಟಿತನ ಕಾಡೋಕೆ ಶುರುವಾಗುತ್ತೆ. ಗಂಡ ಮನೆಗೆ ಲೇಟಾಗಿ ಬರಬಾರ್ದು, ಹೇಳಿದ ಕಡೆ ಎಲ್ಲ ಕರ್ಕೊಂಡೋಗ್ಬಿಡ್ಬೇಕು. ಇಂಥ ಮನಸ್ತಾಪಗಳ ಜಾಸ್ತಿಯಾಗಿ ಮುಂದೊಂದಿನ ಡಿವೋರ್ಸು ಆಗುತ್ತೆ. ಇದೆಲ್ಲ ಬೇಕಾ? ಹೊಸ ಹೊಸ ಹೆಲ್ತ್ ಇಶ್ಯೂಸು, ಮೆಂಟಲ್ ಸ್ಟ್ರೆಸ್ಸು, ಪ್ರಾಬ್ಲಮ್ಸು ಯಾಕೆ ಬೇಕು? ಅದೇ ಜಾಯಿಂಟ್ ಫ್ಯಾಮಿಲಿ ಕೊಟ್ಟೆ ಅಂದ್ಕೊಳ್ಳಿ, ಮುಂದೊಂದು ದಿನ ನಿಮ್ಮ ಮಗಳು ಒಬ್ಬಳೇ ಇರ್ತಾಳ, ಮಗು ಆಗುತ್ತೆ. ಆ ಮಗುಗೆ ಕಸಿನ್ಸ್ ಅಂತ ಇರ್ತಾರೆ, ಅತ್ತೆ ಮಾವ ಅಂತ ಇರ್ತಾರೆ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ. ಎಷ್ಟು ಚಂದ ರೀ ಫ್ಯಾಮಿಲಿ. ನಿಜವಾಗ್ಲೂ ಜಾಯಿಂಟ್ ಫ್ಯಾಮಿಲಿ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಹಿಂದೆ ಎಲ್ಲ ನಿಮ್ಗೆ ಗೊತ್ತಿದೆಯಾ, ನಮ್ಮ ಪೂರ್ವಿಕರು ಇದ್ದಿದ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ಮಕ್ಕಳು ಎಷ್ಟು ಚಂದ ಬೆಳೀತಾ ಇದ್ರು, ಅವ್ರಿಗೆ ಎಷ್ಟು ಮೌಲ್ಯಗಳು ಗೊತ್ತಿತ್ತು, ಹೊಂದಾಣಿಕೆ ಗೊತ್ತಿತ್ತು, ಸಾಮರಸ್ಯದಿಂದ ಇರ್ತಾ ಇದ್ರು, ಭ್ರಾತೃತ್ವ ಮನೋಭಾವ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಮಕ್ಳಿಗೆ ಏನಿದೆ, ನಮ್ಮ ಮಕ್ಕಳು ಕಸಿನ್ಸ್ ಮಕ್ಕಳ ಜೊತೆನೆ ಹೊಂದಲ್ಲ. ಯಾಕೆ? ಒಂದೇ ತಾಯಿಲೆ ಹೊಟ್ಟೆಲಿ ಹುಟ್ಟಿರೋ ಎರಡು ಮಕ್ಕಳು ಒಂದನ್ನೊಂದು ಸೇರೋದಿಲ್ಲ, ಜಲಸು. ಅದೇ ಜಾಯಿಂಟ್ ಫ್ಯಾಮಿಲಿಲಿ ಇದ್ದು ಎಲ್ಲ ಕೊಟ್ಟು ತಗೊಳ್ಳೋದು ಎಲ್ಲ ಗೊತ್ತಿದ್ರೆ ಮಕ್ಕಳು ಎಷ್ಟು ಚಂದ ಬೆಳಿತಾವ್ರಿ. ನಾವೇ ಹೊಸ ಹೊಸ ಸಮಸ್ಯೆಗೆ ದಾರಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ತವ್ರ ಮನೆ ವಿಷಯಕ್ಕೆ ಬಂದರೆ ನಮಗೆಲ್ಲ ಬೇಕು, ಅದೇ ಗಂಡನ ಮನೆ ವಿಷಯಕ್ಕೆ ಹೋದಾಗ ಯಾರೂ ಬೇಡ. ಯಾಕೆ ಹಾಗೆ? ನಿಮ್ಮ ಮಗಳು ನಿಮ್ಮ ಗಂಡ ಅತ್ತೆ ಮಾವನ್ನ ನೋಡ್ಕೊಂಡಂಗೆ ಅವರು ಗಂಡ ಹೆಂಡತಿನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ಕೊಳ್ತಾರಲ್ಲ, ಹಾಗೆ ಕೊಟ್ಟು ಮನೆಯಲ್ಲೂ ಅವಳು ಎಲ್ಲರೂ ಕೇರ್ ಮಾಡಬೇಕು. ಅದನ್ನು ನೀವು ಹೇಳ್ಕೊಡ್ಬೇಕು. ತಂದೆ ತಾಯಿಯಾಗಿ ಕೊಟ್ಟು ಮನೆಯಲ್ಲಿ ಬೆಳಗೋದನ್ನ ಹೇಳ್ಕೊಡ್ಬೇಕು. ಅತ್ತೆ ಮಾವನ ತನ್ನ ತಂದೆ ತಾಯಿ ಥರ ನೋಡ್ಕೋಬೇಕು. ಕಷ್ಟ ಬರುತ್ತೆ ರೀ, ಇಲ್ಲ ಅಂತ ಹೇಳಲ್ಲ. ಅವಿಭಕ್ತ ಕುಟುಂಬದಲ್ಲಿ ಎಲ್ಲದರಲ್ಲೂ ಕೂಡ ಏನು ಸಮಸ್ಯೆಗಳಿರ್ತತೆ, ಅದನ್ನ ಹೊಂದ್ಕೊಂಡು ಹೋಗೋದನ್ನ ಹೇಳ್ಕೊಡ್ಬೇಕು ನೀವು ಮಕ್ಕಳಿಗೆ. ಇಲ್ಲದೆ ಇದ್ರೆ ಏನಕ್ಕೆ ಬಂತು? ನಮ್ಮ ಭಾರತ ಅನ್ನೋದು ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈಗ ನಾವು ಮಾಡ್ತಿರೋ ಕೆಲಸದಿಂದ ಏನಾಗ್ತಿದೆ ಅಂದರೆ, ನಮ್ಮ ಭಾರತದ ಹೆಸರು ಎಲ್ಲೆಲ್ಲೋ ಹಾಳಾಗೋ ರೀತಿ ಆಗುತ್ತೆ. ಹಾಗಾಗಿ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ. ಮಕ್ಕಳು ಈಗಿನ ಕಾಯಿಲೆಗಳು, ಏನು ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ಸು, ಏನೇನು ಸಮಸ್ಯೆಗಳು ಬರ್ತಿದಾವಲ್ಲ, ಇವೆಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ನೀವೇ ವಿಚಾರ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಎಂಥ ಒಂದು ಫ್ಯಾಮಿಲಿ ಬೇಕು ಅಂತ ಹೇಳಿ. ಇದನ್ನೇ ನಿಮ್ಮ ಹೆಣ್ಮಕ್ಳಿಗೂ ಕೂಡ ಕಲಿಸಿ.